ನಮಸ್ತೆ, ಬನ್ನಿ ನಾವಿವತ್ತು ಮಜ್ಜಿಗೆ ಸಾರು ಕರ್ನಾಟಕ ಶೈಲಿಯಲ್ಲಿ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ನಾನು ಬಿಳಿ ರಾಜ್ಮಾನ್ ಬಳಸಿದ್ದೀನಿ. ನೀವು ಬೇಕಂದರೆ ಬೇರೆ ಯಾವುದಾದ್ರೂ ತರಕಾರಿ ಅಥವಾ ಕಾಳುಗಳನ್ನು ಬಳಸ್ಬೋದು. ಬನ್ನಿ ಹಾಗಾದರೆ ನೋಡೋಣ ಮಜ್ಜಿಗೆ ಸಾರನ್ನು ಹೇಗೆ ಮಾಡೋದಂತ. ಮೊದಲೇದಾಗಿ ಒಂದು ಬಾಣಲೆಯಲ್ಲಿ ಅರ್ಧ ಕಪ್ಪಷ್ಟು ಬಿಳಿ ರಾಜ್ಮಾನ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರಿದುಕೊಳ್ಳಿ. ಇದ್ರ ಮೇಲೆ ಸ್ವಲ್ಪ ಕಪ್ಪು ಕಲೆಗಳು ಬರಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರಿದುಕೊಂಡು ಇದಕ್ಕೆ 2 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಇದು ಚೆನ್ನಾಗಿ ಮೆತ್ತ ಆಗುವವರೆಗೂ ಬೇಯಿಸಿಕೊಳ್ಳಿ. ಇದನ್ನು ಒಂದು ಕಡೆ ಬೇಯಕ್ಕಿಟ್ಟು ಬನ್ನಿ ನಾವು ಮಜ್ಜಿಗೆಯನ್ನು ಕಡಿದುಕೊಳ್ಳೋಣ ಹಾಗೂ ಇದಕ್ಕೆ ಹಾಕೋಕ್ಕೆ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳೋಣ. ನಾನಿಲ್ಲಿ 2 ಕಪ್ಪಷ್ಟು ಮೊಸರನ್ನು ತೆಗೆದುಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಕಡಿದುಕೊಳ್ಳಿ. ನಿಮ್ಗೆ ಬೇಕಂದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸುಮಾರು 1 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಕಡಿದುಕೊಂಡು ಗಟ್ಟಿ ಮಜ್ಜಿಗೆಯನ್ನು ಮಾಡಿಕೊಳ್ಳಿ. ಆಮೇಲೆ ಒಂದು ಮಿಕ್ಸರ್ ಜಾರಲ್ಲಿ 2 ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿ, 5 ರಿಂದ 6 ಹಸಿಮೆಣಸಿನ್ಕಾಯಿ, 10 ರಿಂದ 12 ಚಿಕ್ಕ ಗಾತ್ರದ ಬೆಳ್ಳುಳ್ಳಿ ಹೆಸಳು, 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜದ ಪುಡಿ ಹಾಗೂ 1 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, 1 ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಗೂ 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆಯನ್ನು 1 ಗಂಟೆವರೆಗೆ ನೆನೆ ಹಾಕಿದ್ದೆ, ಅದನ್ನು ಹಾಕ್ಕೊಳ್ಳಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಅಕ್ಕಿಯ ನೆನೆ ಹಾಕ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ಳಿ. ಇದನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಸ್ಮೂತ್ ಪೇಸ್ಟನ್ನು ಮಾಡ್ಕೊಳ್ಳಿ. ನೋಡಿ ಈ ಥರ ನಮ್ಮ ಪೇಸ್ಟ್ ತಯಾರಾಗಬೇಕು. ಇವಾಗ ಈ ಪೇಸ್ಟನ್ನು ನಾವು ಕಡಿದುಕೊಂಡಿಟ್ಟಿರುವ ಮಜ್ಜಿಗೆಯಲ್ಲಿ ಹಾಕ್ಕೊಳ್ಳೋಣ. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಇದರಲ್ಲಿ ಒಂದು ಗಂಟು ಉಳಿಬಾರ್ದು, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಬೇಕಂದರೆ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಕಲಿಸಿಕೊಳ್ಳಿ. ಇದು ತುಂಬ ಗಟ್ಟಿಯಾಗೂ ಇರಬಾರ್ದು, ತುಂಬ ತೆಳುವಾಗೂ ಇರಬಾರ್ದು. ನೋಡಿ ನಮ್ಮದು ಈ ಕಾಳು ಚೆನ್ನಾಗಿ ಬೆಂದಾಗಿದೆ. ಬನ್ನಿ ಅದಕ್ಕೆ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ 1 ಟೀ ಸ್ಪೂನಷ್ಟು ಸಾಸಿವೆ, 1/4 ಟೀ ಸ್ಪೂನಷ್ಟು ಇಂಗು, 2 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು ಹಾಗೂ ಸ್ವಲ್ಪ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬಾಡಿಸಿಕೊಳ್ಳಿ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೂ ಬಾಡಿಸಿಕೊಂಡು ನಾವು ಕುದಿಸಿಟ್ಟಿರುವ ರಾಜ್ಮಾನ್ ಹಾಕ್ಕೊಳ್ಳಿ. ಇದನ್ನು ಒಂದು ಸರ್ತಿ ಚೆನ್ನಾಗಿ ಬಾಡಿಸಿಕೊಳ್ಳಿ. ನಂತರ ಇದಕ್ಕೆ ನಾವು ಮಾಡಿಕೊಂಡಿಟ್ಟಿರುವ ಮಜ್ಜಿಗೆಯನ್ನು ಹಾಕ್ಕೊಂಡು ಇದನ್ನು ಕಲಕ್ತಾ ಕುದಿಸಿ. ಇದು ಒಂದು ಕುದಿ ಬರುವವರೆಗೂ ಇದನ್ನು ಕೈ ಬಿಡಬೇಡಿ, ಹಾಗೆ ಕಲಕ್ತಾನೇ ಇರಿ. ನೀವೇನಾದರೂ ಇದನ್ನು ಕಲ್ಕೋದನ್ನು ಮಧ್ಯದಲ್ಲಿ ಬಿಟ್ಟರೆ ಸಾರು ಒಡೆಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಇದು ಒಂದು ಕುದಿ ಬರುವವರೆಗೂ ಕೈ ಬಿಡದೆ ಇದನ್ನು ಕಲಕ್ತಾನೇ ಇರಿ. ನೋಡಿ ಇವಾಗ ಒಂದು ಕುದಿ ಬಂದಿದೆ. ಇವಾಗಲೇ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಒಂದು ಕುದಿ ಬಂದ ನಂತರನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಸಿ ಮತ್ತೊಂದು ಕುದಿ ಬರೋವರೆಗೂ ಒಂದು ಸ್ವಲ್ಪ ಹೊತ್ತು ಹಾಗೆ ಕುದಿಯಕ್ಕೆ ಬಿಟ್ಬಿಡಿ. ನೋಡಿ ಇವಾಗ ನಮ್ಮ ಮಜ್ಜಿಗೆ ಸಾರು ತಯಾರಾಯಿತು. ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅನ್ನದ ಮೇಲೆ ತುಪ್ಪವನ್ನು ಹಾಕ್ಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ. ಮಜ್ಜಿಗೆ ಸಾರನ್ನು ತುಂಬ ರೀತಿಯಾಗಿ ಮಾಡ್ತಾರೆ. ಒಂದೊಂದು ಮನೆಯಲ್ಲಿ ಒಂದೊಂದು ಥರ ಮಾಡ್ತಾರೆ. ಇದರಲ್ಲಿ ಸುಮಾರು ತರಕಾರಿ ಕಾಳುಗಳನ್ನು ಬಳಸ್ತಾರೆ. ನಾವಿವತ್ತು ಒಂದು ಸುಲಭವಾದ ಹಾಗೂ ಬೇಗನೆ ಆಗುವಂಥ ಮಜ್ಜಿಗೆ ಸಾರನ್ನು ಮಾಡಿ ತೋರಿಸಿದ್ದೀವಿ. ಈ ರೆಸಿಪಿಯನ್ನು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.